ತನಿಖೆ ಈಗ ಶುರುವಾಗುತ್ತೆ ಬಿಜೆಪಿಗೆ. ಹಾಗಾಗಿ ನಡುಕ ಶುರುವಾಗಿತ್ತು. ಮಾಜಿ ಸಿಎಂ ಮಾಜಿ ಮಂತ್ರಿಗಳಿಗೆ ಎಫ್ಐಆರ್ ಸಂಕಷ್ಟ. ಎಫ್ಐಆರ್ ಅನ್ನು ದಾಖಲಿಸಿ ತದನಂತರ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಸಿಐಡಿ ವಿಶೇಷ ತನಿಖಾ ದಳ ಎಸ್ಐಟಿಯಿಂದ ತನಿಖೆ ಮಾಡುವಂತಹ ಸಾಧ್ಯತೆ. ಈಗಾಗಲೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಅಧಿಕಾರಿಗಳು ಕೆಲ ಜನಪ್ರತಿನಿಧಿಗಳ ಮೇಲೆ ಎಫ್ಐಆರ್ ಮಾಡಿ ತದನಂತರ ವಿಚಾರಣೆ ಮಾಡುವಂತಹ ನಿರೀಕ್ಷೆ ಇದೆ. ಸರ್ಕಾರದ ಕ್ರಮಕ್ಕೆ ಬಿಜೆಪಿಗರು ಈಗ ಫುಲ್ ಗರಂ ಆಗಿದ್ದಾರೆ. ವಿರೋಧ ಪಕ್ಷವನ್ನ ಬೆದರಿಸುವಂತಹ ತಂತ್ರ ನಡೀತಾ ಇದೆ. ಕೋವಿಡ್ ಸಂದರ್ಭದಲ್ಲಿ ಜೀವ ಉಳಿಸುವುದೇ ಮುಖ್ಯವಾಗಿತ್ತು, ಇದು ದ್ವೇಷದ ರಾಜಕಾರಣ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈಗ ಅದರ ಬಗ್ಗೆ ತನಿಖೆ ಮಾಡೋದೇ ತಪ್ಪು. 4 ವರ್ಷದಿಂದ ಕಾಂಗ್ರೆಸ್ ಏನೇನ್ ಮಾಡ್ತಾ ಇತ್ತು ಹಾಗಾದ್ರೆ ಅಂತ ಹೇಳಿ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಆರ್ ಅಶೋಕ್, ಜಗದೀಶ್ ಶೆಟ್ಟರ್, ಕಾರಜೋಳ ಪ್ರಶ್ನೆ ಮಾಡಿದ್ದಾರೆ. ಕೊರೋನಾ ಹಗರಣ ತನಿಖೆ ಈಗ ಬಿಜೆಪಿ ನಾಯಕರಿಗೆ ನಿಜಕ್ಕೂ ನಡುಕ ಶುರು ಮಾಡಿದೆ. ಮಾಜಿ ಸಿಎಂ ಮಾಜಿ ಮಂತ್ರಿಗಳಿಗೆ ಎಫ್ಐಆರ್ ಸಂಕಷ್ಟ ಎದುರಾಗಬಹುದು. ಎಫ್ಐಆರ್ ಅನ್ನು ದಾಖಲಿಸಿ ನಂತರ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸಿಐಡಿ ವಿಶೇಷ ತನಿಖಾ ದಳ ಎಸ್ಐಟಿಯಿಂದ ತನಿಖೆ ಮಾಡುವಂತಹ ನಿರೀಕ್ಷೆ ಕೂಡ ಇದೆ. ಈಗಾಗಲೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅಧಿಕಾರಿಗಳ ಕೆಲ ಜನಪ್ರತಿನಿಧಿಗಳ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಕೋವಿಡ್ ಅಕ್ರಮಗಳ ಬಗ್ಗೆ ತನಿಖೆ ನಡೆಸುವಂತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಖ್ಯ ಲೆಕ್ಕಾಧಿಕಾರಿ ಡಾಕ್ಟರ್ ವಿಷ್ಣು ಪ್ರಸಾದ್ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ತಾರೆ. ಈ ದೂರು ಆಧರಿಸಿ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಾಕ್ಟರ್ ಗಿರೀಶ್, ರಘು ಜಿಪಿ, ಮುನಿರಾಜ್ ಲಾಜ್, ಎಕ್ಸ್ಪೋರ್ಟ್ ಪ್ರೊಡೆಂಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಹಾಗೂ ಕೆಲ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಐಪಿಸಿ ಸೆಕ್ಷನ್ 406, 409, 403, 120B ಅಡಿಯಲ್ಲಿ ತನಿಖೆ ನಡೆಸುವಂತೆ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಮತ್ತೊಂದೆಡೆ ಕೋವಿಡ್ ಅಕ್ರಮಗಳ ತನಿಖೆಗೆ ಎಸ್ಐಟಿ ರಚನೆ ಮಾಡುವಂತಹ ನಿರೀಕ್ಷೆ ಇದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಅಧಿಕಾರಿಗಳು ಸೇರಿ ಹಲವರ ಎದೆಯಲ್ಲಿ ಈಗ ಡವಡವ ಶುರುವಾಗಿದೆ. N95 ಮಾಸ್ಕ್, ಪಿಪಿಇ ಕಿಟ್ ಮತ್ತು ಇತರೆ ಸಾಮಗ್ರಿಗಳ ಖರೀದಿಯಲ್ಲಿ ಭಾರಿ ಅಕ್ರಮ ನಡೆದು ಹೋಗ್ಬಿಟ್ಟಿದೆ ಅಂತ ಹೇಳಿ ಸಾರ್ವಜನಿಕ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಬಿಜೆಪಿಯವರು ಅಂತ ಹೇಳಿ ಆರೋಪ ಮಾಡಲಾಗಿದೆ. ಸರ್ಕಾರಿ ಆಸ್ತಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಆರೋಪದ ಮೇಲೆ ತನಿಖೆ ಆಗಲಿದೆ. ಕೋವಿಡ್ ಅಕ್ರಮಗಳ ಸಂಬಂಧ ನಿವೃತ್ತ ನ್ಯಾಯಮೂರ್ತಿಯಾದಂತಹ ಮೈಕಲ್ ಡಿ ಕುನ್ನಾ ಅವರ ಸಮಿತಿ ಕೊರೋನಾ ಅಕ್ರಮಗಳ ಬಗ್ಗೆ ವರದಿಯನ್ನ ಕೂಡ ನೀಡಿತ್ತು. ಹೀಗಾಗಿ ಕೊರೋನಾ ಹಗರಣ ತನಿಖೆ ಈಗ ಏನು ಶುರು ಆಗುತ್ತೆ. ಆ ನಂತರ ಬಿಜೆಪಿಗೆ ನಿಜಕ್ಕೂ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮಾಜಿ ಸಿಎಂ ಮಾಜಿ ಮಂತ್ರಿಗಳಿಗೆ ಎಫ್ಐಆರ್ ಸಂಕಷ್ಟ ಎದುರಾಗಬಹುದು.